ಕೆಂಕೆರೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಮೆಂಬರ್ಗಳು ಬಹಳ ಹೋರಾಟ ಮಾಡಿ ಕೆಂಕೆರೆಯಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಶಾಲೆಯನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ. ಅವರಿಗೆಲ್ಲ ಕೆಂಕೆರೆಯವರು ಮೊದಲು ಸಹಕಾರ ಕೊಡಬೇಕು, ಆಮೇಲೆ ಬೇರೆಯವರು ಸಹಕಾರ ಕೊಡ್ತಾರೆ. ಹಾಗಾಗಿ ಫಸ್ಟು ವಿದ್ಯಾವಂತರಾಗಿರೋರು ಅವಿದ್ಯಾವಂತರಿಗೆ ಮಾರ್ಗದರ್ಶನ ಕೊಡಬೇಕು. ನಮ್ಮೂರಲ್ಲಿ ಶಾಲೆ ಇದ್ದರೆ ಮುಂದೆ ನಮ್ಮ ಶಾಲೆ, ನಮ್ಮ ಸ್ಕೂಲು, ಆಮೇಲೆ ನಮ್ಮ ಊರು ಅಭಿವೃದ್ಧಿ ಆಗುತ್ತೆ. 20 ವರ್ಷದ ಹಿಂದೆ ಒಳ್ಳೆ ಉತ್ತಮ ಶಿಕ್ಷಕರಿದ್ದರು, ಮಾಯೇಗೌಡರು ಅಂತ. ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಒಂದು 20 ಜನ ಟೀಚರ್ಸ್ ಆಗಿದ್ದೀವಿ, ಕಂಡಕ್ಟರ್ ಆಗಿದ್ದೀವಿ. ನಾವು ಎಜುಕೇಷನ್ನಿಂದ ನಮ್ಮೂರು ಮುಂದುವರೆದಿದ್ದೀವಿ ವಿನಃ ಅನ್ಎಜುಕೇಟೆಡಿಂದ ಅಲ್ಲ. ದಯಮಾಡಿ ಈ ಶಾಲೆ ಕಟ್ಟೋಕ್ಕೆಲ್ಲ ಸಹಕಾರ ಕೊಡಿ, ನಾವು ನಮ್ಮ ಕೈಯೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ, ಮುಂದೆ ನೀವು ಯಾವತ್ತಾರು ಕರೆದು ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ, ನಿಮ್ಮ ಬೆನ್ನೆಲುಬು ನಿಂತ್ಕೊಂಡು ಸಹಕರಿಸ್ತೀವಿ. ನಾವು ಕೂಡ ಹೋರಾಟ ಮಾಡ್ತೀವಿ. ಕಟ್ಟೋವರೆಗೂ ಇದು ಹಾಗೇ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಮೇಲೆ ಭರವಸೆ ಇದೆ. ಇದರಲ್ಲಿ ಒಳ್ಳೆ ವಿದ್ಯಾವಂತರು ಸೇರ್ಕೊಂಡಿದ್ದಾರೆ. ಯಾವುದೇ ಹಣ ಪೋಲಾಗೋದು ಯಾವುದೇ ಕಾರಣದಿಂದ ಇಲ್ಲ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ, ಒಳ್ಳೊಳ್ಳೆ ಮಿನಿಸ್ಟ್ರುಗಳು ಹಿಡ್ಕೊಂಡು ಸಹಕಾರ ಪಡ್ಕೊಳ್ಳಿ. ನಮ್ಮ ಕೈಯಲ್ಲಾದಷ್ಟು ನಾವು ಕೊಡ್ತೀವಿ. ಎಲ್ಲರೂ ಕೂಡ ಒಟ್ಟಾಗಿ ಬನ್ನಿ, ಕೆಲಸ ಮಾಡೋಣ. ಥ್ಯಾಂಕ್ ಯು.